ಇವತ್ತಿನ ದಿವಸ ವಿಜಯಪುರ ನಗರದ ಎಲ್ಲ ಮಹಾಜನತೆಯಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ವಿಜಯಪುರ ಜಿಲ್ಲೆಯ ಆರಾಧ್ಯ ದೇವ ಸಿದ್ದೇಶ್ವರರ ಜಾತ್ರೆಯು ಸತತವಾಗಿ 5 ದಿನದವರೆಗೆ ಇವತ್ತಿನ ತನಕ ಯಶಸ್ವಿಯಾಗಿ ನಂದಿ ಧ್ವಜ ಮೆರವಣಿಗೆಗೆ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಕಾರಣಪ್ಪ ಅಂದ್ರೆ ವಿಜಯಪುರದ ಎಲ್ಲ ಜನತೆಯ ಮಹಾಜನರು ಹಾಗೂ ನಂದಿ ಕೋಲದ ಪಟುಗಳು. ಯಾಕಂದ್ರೆ ನಮ್ಮ ಜಾತ್ರೆ ಮೆರಗೋತಂದ್ರೆ ನಂದಿ ಕೋಲದ ಮೆರವಣಿಗೆ ಇರ್ತದೆ. ಈ ನಂದಿ ಧ್ವಜ ಮೆರವಣಿಗೆಯನ್ನು ಯಶಸ್ವಿಯಾಗಿ 5 ದಿನಗಳ ಮುಖಾಂತರ ಮನೆ ಮನೆಗೆ ಹೋಗಿ ಓಣಿ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ಪೂಜೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಬಿಜಾಪುರದ ಭಕ್ತರು ಎಲ್ಲರೂ ಪೂಜೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಇನ್ನು ವಿಜಯಪುರದ ಸಿದ್ದೇಶ್ವರ ಜಾತ್ರೆಯ ನಾಳೆ ಅಂದ್ರೆ 16ನೇ ತಾರೀಕಿಗೆ ಭಾರ ಎತ್ತುವಂತ ಕಾರ್ಯಕ್ರಮ ಇದೆ. ಈ ಭಾರ ಎತ್ತುವ ಕಾರ್ಯಕ್ರಮಕ್ಕೂ ಸಹಿತ ವಿಜಯಪುರದ ಎಲ್ಲ ಜನತೆಯು ಹಾಗೂ ಎಲ್ಲ ರೈತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿಯಾಗಿ ನಾಡದ್ದೆ ಅಂದ್ರೆ ನಾಳೆ ಬಿಟ್ಟು ನಾಡದ ಅವತ್ತ ನಾವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕುಸ್ತಿಯನ್ನ ಇವತ್ತ ವಿಜಯಪುರದಲ್ಲಿ ನಾವು ಇಲ್ಲೇ SS ಹೈಸ್ಕೂಲ್ದ ಒಂದು ಗ್ರೌಂಡ್ ನಲ್ಲಿ ಮಾಡ್ಲಾಗೋದು. ಈ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳಲ್ಲಿ ರಷ್ಯಾದಿಂದ, ಆಸ್ಟ್ರೇಲಿಯಾದಿಂದ ಹಾಗೂ ಇನ್ನೂ ಹಲವಾರು നേಪಾಳದಿಂದ ಹೀಗೆ ಹಲವಾರು ದೇಶಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ವರ್ಷದಂದ್ರ ಮಹಿಳೆಯರ ಕುಸ್ತಿಪಟುಗಳನ್ನು ನಾವು ಈ ಸಲ ಏರ್ಪಡಿಸಿದ್ದೇವೆ. ಅಂದ್ರೆ ನಾಳೆ ಅಂದ್ರೆ ನಾಡ್ದು ಅಂದ್ರೆ 17ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳನ್ನು ವಿಜಯಪುರದಲ್ಲಿ ನಾವು ಆಡಿಸ್ತಾ ಇದ್ದೇವೆ ಮೊಟ್ಟ ಮೊದಲಿಗೆ. ಯಾಕಂದ್ರೆ ನಮ್ಮದು ಪಾಯಿಂಟ್ ಕುಸ್ತಿ ಅಲ್ಲ, ನಿಕಾಲಿ ಜಂಗಿ ಕುಸ್ತಿ. ಅಂದ್ರೆ ಇವತ್ತು ನಾವು ಹಳ್ಳಿ ಭಾಷೆದಲ್ಲಿ ಚಿತ್ತಪಟ್ಟತೇವಿ. ಆ ರೀತಿ ಒಂದು ಕುಸ್ತಿಯನ್ನ ವಿಜಯಪುರ ನಮ್ಮ ಸಂಕ್ರಮಣ ಜಾತ್ರೆಯಲ್ಲಿ ಸಿದ್ದೇಶ್ವರ 17ನೇ ತಾರೀಕಿಗೆ SS ಹೈಸ್ಕೂಲ್ ಗ್ರೌಂಡ್ ನಲ್ಲಿ ನಾವು ಏರ್ಪಡಿಸಿದೀವಿ. ಇಲ್ಲಿ ಹಲವಾರು ಪಟುಗಳು ಬಂದಿದ್ದಾರೆ. ಯಾಕಂದ್ರೆ ಹೇಳಿದ್ನಲ್ಲ ಆಗಲೇ ಹೇಳಿದಂಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಆಸ್ಟ್ರೇಲಿಯಾದಿಂದ, ನೇಪಾಳದಿಂದ ಈ ರೀತಿ ಹಲವಾರು ದೇಶಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ವಿಶೇಷ ಏನಪ್ಪಾ ಅಂದ್ರೆ ಈ ವರ್ಷದ್ದು ಯಾಕಪ್ಪ ಅಂತಂದ್ರೆ ನಮ್ಮ ದೇಶ ವಿದೇಶಗಳಲ್ಲಿ ನಮ್ಮ ಭಾರತ ದೇಶದ ಮಹಿಳೆಯರು ಕುಸ್ತಿಯಲ್ಲಿ ಹಲವಾರು ಪದಕಗಳನ್ನು ಗೆದ್ದುಕೊಂಡು ಬಂದಿದ್ದಾರೆ. ಅಂತ ಒಬ್ಬ ಮಹಿಳೆಯರನ್ನು ಸಹಿತ ನಾವು ವಿಜಯಪುರ ನಗರದಲ್ಲಿ ನಮ್ಮ ಜನತೆಗೆ ಆರಾಧ್ಯ ದೇವ ಸನ್ಮಾನ್ಯ ಶ್ರೀ ಸಿದ್ದೇಶ್ವರರ ಒಂದು ಆಶೀರ್ವಾದದಿಂದ ಹಾಗೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಾಸಕರ ಒಂದು ಆದೇಶದ ಮೇರೆಗೆ ಒಂದು ಮಹಿಳೆಯ ಕ್ರೀಡಾಪ ಅಂದ್ರೆ ಕುಸ್ತಿಯನ್ನು ಆಡಿಸ್ತಾ ಇದ್ದೀವಿ. ಈ ರೀತಿ ಹಲವಾರು ಕಾರ್ಯಕ್ರಮವನ್ನು ಸತತ 7-8 ದಿನಗಳಿಂದ ಈ ಜಾತ್ರೆ ನೆರವೇರ್ತಾ ಇದ್ದು ಅದಕ್ಕ ಈ ಜಾತ್ರೆಯನ್ನು ಸಕ್ಸಸ್ ಮಾಡಲು ಇಡೀ ವಿಜಯಪುರ ನಗರ ಜಿಲ್ಲೆಯ ಎಲ್ಲಾ ಜನತೆಯರು ಸಹಕರಿಸಿದ್ದಾರೆ ಅಂತ ಹೇಳಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅತಿಥಿಗಳ ತಂದು ಸರ್ ಹೆಂಗಿದಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿ ಮೇಜರ್ ಅಪ್ಪ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರೇ ಇರೋದ್ರಿಂದ ಅವರೇ ಒಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರಿರೋದ್ರಿಂದ ಅವರೇ ಮುಖ್ಯವಾಗಿ ನಮ್ಗೆ ಅತಿಥಿಗಳು. ಆ ರೀತಿ ಹಲವಾರು ಗಣ್ಯಮಾನ್ಯಗಳು ಬಂದಿದ್ದಾರೆ. MB ಪಾಟೀಲ್ರು ಬಂದು ಹೋಗಿದ್ದಾರೆ. ಹಲವಾರು ಜನಗಳು ಗುಡಿಗೆ ದರ್ಶನ ಸಿದ್ದರಾಮೇಶ್ವರ ದರ್ಶನ ಮಾಡ್ಕೊಂಡು ಬಂದು ಹೋಗಿದ್ದಾರೆ. ಬಟ್ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲಾ ಸಿದ್ದೇಶ್ವರ ಸಂಸ್ಥೆಯ ನಿರ್ದೇಶಕ ಮಂಡಳಿ, ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಗಳು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮದ ಸತತವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಾನು ಚಂದ್ರು ಚೌಧರಿ, ಸ್ವಾಮಿ ವಿವೇಕಾನಂದ ಅಧ್ಯಕ್ಷರು, ವಿಜಯಪುರ.